ಗಾಯ್ಸ್ ಎಲ್ಲರಿಗೂ ಹ್ಯಾಪಿ ಮಹಾಶಿವರಾತ್ರಿ. ಗಾಯ್ಸ್ ನಾ ಬೆಳಿಗ್ಗೆ ಬೆಳಿಗ್ಗೆ ಪರ್ವತೇಶ್ವರ ದೇವಸ್ಥಾನ ಕಡೆಗೆ ನೋಡ್ಬೋದು. ಇಲ್ಲಿಂದ ಮಿರ್ಜಾನಿಂದ ಈಗ ರೈಟ್ ತಗೊಂಡು ಬ್ರಹ್ಮೂರ್ ರೋಡು ಒಂದ್ 10-11 ಕಿಲೋಮೀಟರ್ಸ್ ಆಗ್ಬೋದು. ಗಾಯ್ಸ್ ಇವೇ ನಮ್ಮ ಫ್ರೆಂಡ್ಸು, ನೋಡ್ಬೋದು. ಹಿಂದ್ಗಡೆ ನನ್ನ ಫ್ರೆಂಡ್ ಅವನೇ. ಟೋಟಲ್ 4 ಜನ ಹೋಗ್ತಾ ಇದೀವಿ. ಒಂದ್ ಸಣ್ಣ ರೈಡ್. ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಎಂತ ಒಳ್ಳೆ ಕಾಡು, ಏನೇನ್ ಪ್ರಾಣಿ ಇದೆಯೋ ಏನೋ ದೇವ್ರಿಗೆ ಗೊತ್ತು. ಗೈಸ್ ಆದ್ರೂ ದೇವಸ್ಥಾನಕ್ಕೆ ಅಲ್ಲಿಂದ ಕಾಡಿರ್ಲಿ ಏನಿರ್ಲಿ ಹೋಗೋದು ಒಂಥರ ಖುಷಿ. ಓಕೆ ಓಕೆ, ಇಲ್ಲೊಂದ್ ದೇವಸ್ಥಾನ, ಬೃಹದೀಶ್ವರ ದೇವಸ್ಥಾನ. ಗೈಸ್ ಬೃಹದೀಶ್ವರ ದೇವಸ್ಥಾನ ಈ ಕಡೆ. ಗೈಸ್ ಇದು ನಮ್ ಬ್ರಹ್ಮೂರ್ನ ಕರ್ವಿಂಗ್ ಅಂತ ಹೇಳ್ತಾರೆ. ಗೈಸ್ ರೋಡ್ ಮಾತ್ರ ಅಷ್ಟು ಓಕೆ, ಪರವಾಗಿಲ್ಲ. ಓಕೆ ಗೈಸ್, ಹಿಂಗೆ ಸ್ಟೇಟ್ ಹೋದ್ರೆ ಬ್ರಹ್ಮೂರು, ಹಿಂಗೆ ಮಂಡ್ ರೋಡಲ್ಲಿ ರೈಟ್ ತಗೊಂಡ್ರೆ ಪರ್ವತೇಶ್ವರ. ಗೈಸ್ ಮಂಡ್ ರೋಡ್ ಅಂತ ಹೇಳ್ಬೋದು, ರೋಡ್ ಅಷ್ಟು ಕರೆಕ್ಟ್ ಆಗಿಲ್ಲ. ಮಂಡ್ ರೋಡು ಆಫ್ ರೋಡ್ ಮಾಡ್ಲಿಕ್ಕೆ ಒಳ್ಳೆ ಉಂಟು. ನಮ್ ಬೈಕ್ ಆರಾಮ್ ಹೋಗ್ತದೆ. ಬೈಕ್ ಹಂಗೆಲ್ಲ ಕೈ ಕೊಡುದಿಲ್ಲ. ಗಾಯ್ಸ್ ಇವರೆಲ್ಲ ಪಾದಯಾತ್ರನೆ ಮಾಡ್ಕೊಂಡು ಹೋಗ್ತಾವ್ರೆ. ಗಾಯ್ಸ್ ನೋಡ್ಬೋದು, ಒಳ್ಳೆ ಕಾಡು, ಎಷ್ಟ್ ಸುಂದರವಾಗಿದೆ. ಹೂ. ಗೈಸ್ ಎಲ್ಲ ದರ್ಶನ ಮಾಡ್ಕೊಂಡು ವಾಪಸ್ ಬರ್ತಾವ್ರೆ. ನಾವು ಇವಾಗ ಹೋಗ್ತಿದ್ದೀವಿ. ಗಾಯ್ಸ್ ಇವಾಗೆಲ್ಲ ದರ್ಶನಕ್ಕೆ ಹೋಗ್ತಾವ್ರೆ, ನಾವು ಹೋಗ್ತಾವ್ರೆ. ನಮ್ ಬೈಕ್ ಎಲ್ಲಿ ತನ ಹೋಗ್ತದೆ ನೋಡ್ಬೇಕು. ಗೈಸ್ ಫೈನಲಿ ಪರ್ವತೇಶ್ವರ ದೇವಸ್ಥಾನ ನೋಡ್ಬೋದು. ಗೈಸ್ ನೋಡ್ಬೋದು ಇಲ್ಲಿ ಎಷ್ಟು ಡೀಪ್ ಇದೆ, ಫುಲ್ ಸಾಲು. ಗೈಸ್ ಫೈನಲ್ ದರ್ಶನ. ಗೈಸ್ ದರ್ಶನ ಮಾಡಿ ಸೀದಾ ಹೊರಗೆ. ನಮಸ್ತೆ, ನನ್ನ ಹೆಸರು ಸೀತಾ ಹೆಗಡೆ ಅಂತ. ನಮ್ಮ ದೇವಸ್ಥಾನ ಶ್ರೀ ಪರ್ವತೇಶ್ವರ ದೇವಸ್ಥಾನ 400 ವರ್ಷಗಳ ಇತಿಹಾಸದಿಂದ ಇದೆ. ನಮ್ಮ ತಂದೆಯವರ ನಂತರ ಈಗ ನಾನು 4 ವರ್ಷದಿಂದ ನಾನು ಇಲ್ಲಿ ಬಂದು ದೇವಸ್ಥಾನವನ್ನು ಎಲ್ಲ ರೀತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೇನೆ. ಎಲ್ಲ ಭಕ್ತ ವೃಂದ ತುಂಬ ದೂರದಿಂದ ಬರ್ತಾರೆ. ಇಲ್ಲಿ ಮನಸ್ಸಲ್ಲಿ ಏನೇನು ಒಳ್ಳೆ ಭಾವನೆಯನ್ನು ಇಟ್ಟುಕೊಂಡು ಇಲ್ಲಿ ಬಂದು ದೇವರಲ್ಲಿ ಕೇಳ್ಕೊಂಡು ಹೋಗ್ತಾರೋ ಅವರಿಗೆ ಒಳ್ಳೆ ರೀತಿಯಿಂದ ಮತ್ತೊಮ್ಮೆ ದೇವರು ಕರೆಸ್ಕೊಂಡು ಆಸೆಯನ್ನು, ಅವರ ಒಳ್ಳೆ ಆಸೆಗಳನ್ನೆಲ್ಲ ನೆರವೇರಿಸ್ಕೊಳ್ತದೆ ದೇವರು. ಪರ್ವತೇಶ್ವರ ದೇವಸ್ಥಾನ ಮಿರ್ಜಾನಿಂದ 11 ಕಿಲೋಮೀಟರ್ ಕಾಲು ದಾರಿಯಿಂದ ಈಗ ಮಣ್ಣಿನ ರೋಡ್ ಆಗಿದೆ. ಇದು ಸರಿಯಾದ ರಸ್ತೆ ಸಂಪರ್ಕ ಇಲ್ಲ. ಏನೋ ಊರಿನವರ ಒಂದು ಸಹಯೋಗದೊಂದಿಗೆ ನಾವು ಮಣ್ಣಿನ ರೋಡ್ ಮಾಡಿಕೊಂಡು ಪೂಜೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಭಕ್ತರು ಪ್ರತಿ ಜೀವನದಲ್ಲಿ ಒಂದೇ ಒಂದ್ಸಲ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ನಿಮ್ಮ ಇಷ್ಟಾರ್ಥವನ್ನ ನೆರವೇರಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೇನೆ.
ಎಷ್ಟು ವರ್ಷದಿಂದ ನೀವು ಪಾನಕ ಸೇವೆ ಮಾಡ್ತಿದ್ದೀರಿ? ಪಾನಕ ಸೇವೆ ಎಲ್ಲ ಅವ್ರದ್ದೇ ಕೊಡ್ತಿದ್ರು. ನಾವು ಇಲ್ಲಿ ಸೇವೆಗೆ ಅವ್ರ ಮಾಡಕ್ ರೆಡಿ ಮಾಡಿಕೊಡೋದಷ್ಟೇ. ನಾವು ಒಂದು 5-10 ವರ್ಷ ಏನಾರ ಆಯ್ತು ಅಷ್ಟೇ. ದೇವಸ್ಥಾನಕ್ಕೆ ಎಲ್ರಿಗೂ ಒಂದ್ಸರಿ ಬನ್ನಿ, ಎಲ್ಲಾ ಜನರಿಗೂ ಊರಿನ ಕರ್ಕೊಂಡು ಬನ್ನಿ. ದೇವಸ್ಥಾನಕ್ಕೆ ಎಲ್ಲ ಬಂದು ಹೋಗ್ತರು ಅವರು ಎಲ್ಲ ಪೂಜೆಗೆ ಊರಿನವರೆಲ್ಲ. ಯಾವ ಪೂಜೆ ಇರ್ತದೆ? ಪ್ರತಿ ಸೋಮವಾರ ಪೂಜೆ ವಾರ ಶಿವರಾತ್ರಿನೇ. ಸರಿ, ನೋಡ್ಬೋದು ಹೆಂಗಿದೆ ಅಂತ. ಹಂಗೆ ಇಲ್ಲಿ ದೇವಸ್ಥಾನ ಉಂಟು, ಎಲ್ಲ ಜನರು ದರ್ಶನಕ್ಕಾಗಿ ಸಾಲಲ್ಲಿ ನಿಂತವ್ರೆ. ದೇವಸ್ಥಾನ ಹೋಗಿ ದರ್ಶನ ಪಡೆದು ಹಂಗೆ ನಮ್ಮ ಮಿರ್ಜಾನ್ ಶಿವನ ದೇವಸ್ಥಾನಕ್ಕೆ ಸಿಹಿನೀರು ಹಾಕ್ಲಿಕ್ಕೆ ಹೋಗ್ತಿದ್ರು. ಆದ್ರೆ ಪರ್ವತೇಶ್ವರ ದೇವಸ್ಥಾನದಲ್ಲಿ ದರ್ಶನ ಬಿಟ್ಟು ನೀರ್ ಹಾಕ್ಲಿಕ್ಕೆ ಏನು ಕೊಡುವುದಿಲ್ಲ. ಅದಕ್ಕೆ ನಾವು ನಮ್ಮ ಮಿರ್ಜಾನ್ ದೇವಸ್ಥಾನಕ್ಕೆ ಹೋಗಿ ನೀರ್ ಹಾಕೊಂಡ್ ಬರ್ತೀವಿ. ಗಾಯ್ಸ್, ನೀವು ನೋಡ್ಬೋದು ಮಿರ್ಜಾನ್ ಈಶ್ವರ ದೇವಸ್ಥಾನ. ಜನರು ಫುಲ್ ಇದ್ದಾರೆ. ಮಲ್ಲಿಕೇಶ್ವರ ದೇವಸ್ಥಾನದಲ್ಲಿ ಬಹಳ ಮಂದಿ ಭಕ್ತರು ಬರ್ತಾರೆ ಮತ್ತು ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಲ್ಲಿ ಆಂಜನೇಯ ಸ್ಥಾನವೂ ಇದೆ ಮತ್ತು ಮಲ್ಲಿಕೇಶ್ವರ ಮತ್ತು ವೆಂಕಟರಮಣ ಸ್ಥಾನ 3 ಇದೆ. ಮತ್ತು ತುಂಬ ಜನರು ಇಲ್ಲಿ ಭಕ್ತರು ನಡೆದುಕೊಳ್ಳುತ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ಅನೇಕ ಭಕ್ತರಿಗೆ ಅದರ ಪ್ರಕಾರ ಅವರ ಒಂದು ಇಚ್ಛೆಯ ಪ್ರಕಾರವಾಗಿ ಅವರ ಇಚ್ಛೆಯು ನೆರವೇರಿದೆ. ಹಾಗೂ ಅದೇ ಪ್ರಕಾರವಾಗಿ ಇದು ಬಹಳ ಹಳೆಯ ಒಂದು ಕಾಲದಿಂದಲೂ ಇದು ಅತ್ಯಂತ ಪುರಾತನ ಕಾಲ. ಅಂದರೆ ಇಲ್ಲಿಯ ರಾಜರ ಕೋಟೆ ಇದೆ. ಆ ಪುರಾತನ ಕಾಲದಿಂದಲೂ ಈ ದೇವಸ್ಥಾನ ಒಂದು ಪ್ರಸಿದ್ಧವಾಗಿದೆ. ಅಲ್ಲಿ ಆ ಐತಿಹ್ಯ ಇರುವ ಪ್ರಕಾರವಾಗಿ ಅವರ ಒಂದು ಶಿಲಾಶಾಸನಗಳು ಈ ದೇವಸ್ಥಾನದ ಹಿಂದೆಯೂ ಅದೇ ಪ್ರಕಾರವಾಗಿ ಕೋಟೆಯಲ್ಲೂ ಅದೇ ಶಿಲಾಶಾಸನದ 2 ಪ್ರತಿಗಳು ಇವೆ. ಮತ್ತು ಅದರಲ್ಲಿ ಹಳೆಗನ್ನಡದಿಂದ ಅದನ್ನು ವಿವರಣೆ ಕೊಟ್ಟು ಅದು ನಮ್ಮ ಮೈಸೂರು ವಿಶ್ವವಿದ್ಯಾಲಯದವರು ಅದನ್ನು ಆ ವಿಷಯ ವಸ್ತುಗಳನ್ನು ಸಂಗ್ರಹಿಸಿಕೊಂಡು ಹೋಗಿದ್ದಾರೆ. ಅದೇ ಪ್ರಕಾರವಾಗಿ ಇದು ತುಂಬ ಹಳೆಯದಾದ ಪುರಾತನವಾದ ಮತ್ತು ಅತ್ಯಂತ ಪ್ರಭಾವಶಾಲಿ ದೇವಸ್ಥಾನ ಆಗಿದೆ. ಹಿಂದೆ ದೇವಸ್ಥಾನದಲ್ಲಿ ಇಂತೂ ಪೂಜೆಯ ಹೊತ್ತಿಗೆ ಸರ್ಪವು ಬಂದು ಕೂತ್ಕೊಳ್ಳುತ್ತಿತ್ತು. ಪೂಜೆಯ ನಂತರ ಅದು ಅದೃಶ್ಯವಾಗ್ತಿತ್ತು. ಅಂದರೆ ಅದು ಹಿಂದೆ ಹೋಗಿ ಕಾಣುವುದಿಲ್ಲವಿತ್ತು. ಅಷ್ಟು ಬಹಳ ಅತ್ಯಂತ ಶಕ್ತಿಯುತವಾದ ಒಂದು ಸ್ಥಾನವಾಗಿದ್ದು, ಇಂದಿಗೂ ಆ ಒಂದು ಸ್ಥಾನವನ್ನು ಎಲ್ಲ ಸಾರ್ವಜನಿಕರು ಭಕ್ತರು ಬಂದು ಆರಾಧಿಸುತ್ತಾ ನಡೆದುಕೊಂಡು ಬರ್ತಾ ಇದ್ದಾರೆ.